ಯಾವಾಗ ನಾರಾಯಣ ಅಂತ ಶಬ್ದ ಬಂತಲ್ಲ, ಸಿಂಹಾಸನಾಧೀಶನ ಕುಳಿತಿದ್ದ ಅಶ್ವತಿ ಮಹಾರಾಜ. ಸೇವಕರೇ ಅದ್ಯಾರು ನೋಡಿ, ಸ್ವಾಮಿ ನಾನು ಮಹಾತ್ಮರು ದ್ವಾರಬಾಗ್ಲಲ್ಲಿ ಬರ್ತಾ ಇದ್ದಾರೆ, ಹೋಗಿ ಬೇಗ ಹೋಗಿ ಕರ್ಕ ಬಂದು. ಸೇವಕರು ಹೋಗಿ ನಾರ ಮಹಾತ್ಮರುಗಳನ್ನ ದಯಮಾಡಿಸಿ ಸ್ವಾಮಿ, ದಯಮಾಡಿಸಿ ದಯಮಾಡಿಸಿ ಕರತಂದು ಕುಳ್ಳಿರಿಸಿದ್ದಾರೆ. ಅಶ್ವತಿ ಮಹಾರಾಜ ಸಿಂಹ ಅಂತ ಕೆಳಗಿಳಿದು ಬಂದು ನಾರದ ಮಹಾತ್ಮರ ಪಾದಸೇವೆಯನ್ನು ಮಾಡಿ ತೀರ್ಥವನ ಆಪೋಷಣೆ ಮಾಡಿಕೊಂಡು, ಗುರುಗಳೇ ಎತ್ತಲಿಂದ ಪಯಣ ಎಲ್ಲಿಂದ ಬರ್ತಾ ಇದ್ದೀನಿ ಮಹಾರಾಜ, ನಾನು ಅಂಗ ವಂಗ ಕಳಿಂಗ ಕಾಶ್ಮೀರ ಕುಂತಳ ಮಾಳವ ಸಿಂಧು ಸೌರಾಷ್ಟ್ರ ಗುರ್ಜರ ಬರ್ಬರ್ ನೇಪಾಳ ಚಪ್ಪನ ತಾರದೇಶವನ್ನು ಸುತ್ತಾಡಿಕೊಂಡು ಹಾಗೆ ನಿನ್ನ ವೈಭವವನ್ನು ನೋಡಿಕೊಂಡು ಮುಂದೆ ನಾನು ವೈಕುಂಠದ ಕಡೆ ಪ್ರಯಾಣ ಮಾಡೋಣ ಅಂತ ಈ ಮಾರ್ಗವಾಗಿ ಬಂದೆ ಮಹಾರಾಜ. ನಾರಾಯಣ 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 ನಾರದ್ರೆ ಭೂಲೋಕವನ್ನೆಲ್ಲ ಸಂಚಾರ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾ ಇದ್ದಾರೆ. ಭೂಲೋಕದಲ್ಲಿ ನನಗಿಂತಲೂ ಶಕ್ತಿವಂತನು, ಶೂರನು, ವೀರನು, ಧೀರನು, ಪ್ರಭಾವವಂತನು ಯಾರಾದರೂ ಇದ್ದಾರ ಗುರುಗಳೇ? ಹಿಂಗಂದಾಗ ನಾವು ಇಲ್ಲಾನಕ್ಕಾಯ್ತದ? ಎಲ್ಲರೂ ಉಂಟೇನೆಯ? ನಿನ್ನನ್ನು ಮೀರ್ಸ್ತಕ್ಕಂಥವ್ರು ಯಾರಿದ್ದಾರೆ? ನೀನೇ. ನಾವು ಹೊಗಳಿದ್ರೆ ಗೆದ್ದೋ, ತೆಗಳಿದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಯಾರು ಒಪ್ಪೋದೂ ಇಲ್ಲ. ನೀವು ಯಾರಿಗಾರ ಹೇಳಿ, ಏನು ಸ್ವಾಮಿ ಮೊನ್ನೆ ದಿನ ಕುದೂರು ಬಸ್ ಸ್ಟ್ಯಾಂಡಲ್ಲಿ ನಿಮಗೆ ನಿಲ್ಲಿಸಿ ಶಾಲೊಸಿ ಹೂನಾರ ಹಾಕಿ ಎಲ್ಲರೂ ಕುಲುಕ್ತಾ ಇದ್ರಂತೆ, ಏನ ಕೈ ಕೈಯ ಅಂದ್ರೆ ನಿಮ್ಮ ಆಶೀರ್ವಾದ ಅಂತ ಮೈ ಬದಲ್ಕೋತಾನೆ. ಅದನ್ನೇ ಬೇರೆ ತರ ಹೇಳಿ, ಅದ್ಯಾವ್ದೋ ದುಡ್ಡು ಕೊಡೋ ಮಾತಿಗೆ ಇಟ್ಕೊಂಡು ಯಾರೋ ವಾದಿ ಎತ್ತಿದ್ನಂತೆ. ನೀನೆಲ್ಲ ನನ್ನಂಗಿರೋನು ಯಾರನ್ನ ನೋಡಿದೀಯಾ? ನಾನಲ್ಲ ಬಿಡು. ಹೊಗಳಿಕೆಗೆ ಮನುಷ್ಯ ಒಪ್ಕೋತಾನೆ, ತೆಗಳೋದು ಒಪ್ಪಲ್ಲ. ಇಲ್ಲಿ ನಾನು ಮಹಾತ್ಮ ಹೇಳ್ತಾರೆ, ಅಲ್ವೇನಯ್ಯ ನಿನ್ನ ಬಿಟ್ರೆ ಯಾರಯ್ಯ, ನೀನೇ ಧೀರ, ನೀನೇ ಶೂರ ವೀರಾಗ್ರಣಿ. ಆದರೆ ನೋಡಿದು ಶಬ್ದ ಇದೆಯಲ್ಲ, ಇದು ಭಾರಿ ಡೇಂಜರು ಉಮೇಶ್ ಅವರೇ. ಸ್ವಾಮಿ ಒಳ್ಳೆ ಹುಡುಗ, ಒಳ್ಳೆ ಗುಣವಂತ, ಇಂಜಿನಿಯರ್ ಮುಗಿಸ್ಕೊಂಡು ಈಗ ತಾನೇ ಬಂದವನೇ, ಒಬ್ಬನೇ ಮಗ, ಇಲ್ಲೂ ಹೊಲಾದೆ, ಅಲ್ಲೂ ಸೈಟದೆ, ಅಲ್ಲೂ ಮನೆ ಕಟ್ಟವನೇ, ಅವರಪ್ಪ ಚೆನ್ನಾಗವನೇ, ಕೊಡ್ಬೋದ ಎಣ್ಣ, ಹುಡುಗನೂ ಒಳ್ಳೋನೆ, ಅವ್ರ ತಂದೆ ತಾಯಿನೂ ಸರಿ, ಎಲ್ಲ ಸರಿ. ಆದರೆ ಅದೊಂದು ಶಬ್ದ, ಆದರೆ ಮುಂದೆ ಕೇಳಲ್ಲ ಅವನು. ಆದರೆ ಏನೋ ಇಟ್ಟ ಬತ್ತಿ ಅಂತ. ಆದರೆ ಹುಡುಗರ ಸಂಘ ಸರಿ ಇಲ್ಲ, ಎಲ್ಲೋ ಹಬ್ಬ ಹುಡುಗಲ್ಲಿ ಸ್ವಲ್ಪ ಅಷ್ಟೇನೆ, ಮಿಗದಾಗ ಏನು ತಗೊಳ್ಳಲ್ಲ. ಆದ್ರೆ ಇನ್ನವನೇನು ಕೊಡ್ತಾನೋ, ಈಗಲೇ ಹೆಣ್ಣು ಬರ್ಬಂದು ಕುಂತದೆ, ಹುಡುಕುತ್ತಾವ್ರೆ. ಹೀಗಿರುವಾಗ ಇಲ್ಲಿ ನಾರ ಮಹಾತ್ಮರು ಆದರೆ ಏನ್ ಸ್ವಾಮಿ? ಆದರೆ ರಾಮಧಾಂಡ ನಿನ್ನನ್ನ ಮೀರಿಸ್ತಕ್ಕಂಥವರು ಈ ಪ್ರಪಂಚದಲ್ಲಿ ಯಾವನೂ ಇಲ್ಲ. ಆದರೆ ತಾಮಲಿಂದ ಪಟ್ಟಣ ಪರಿಪಾಲನೆ ಮಾಡ್ತಕ್ಕಂಥ ರಾಮಸಿಂಹ ಮಹಾರಾಜ ಇದ್ದನಲ್ಲ, ಆಹಾ ಏನು ಶೂರಾಗ್ರಣಿ, ಏನು ವೀರ, ಅಂತಹ ಧೀರನನ್ನು ಜಯಿಸ್ತಕ್ಕಂಥ ಶಕ್ತಿ ನಿನ್ನೊಳಗೆ ಇಲ್ಲ ಮಹಾರಾಜ. ಕುಳಿತಿದ್ದ ಅಶ್ವತಿ ಮಹಾರಾಜ ಥಟ್ಟನ ಮೇಲ್ಕೆದ್ದ. ಏನ್ ಹೇಳ್ತಾ ಇದ್ದೀರಾ? ನನ್ನನ್ನು ಮೀರ್ತಕ್ಕಂಥವನು ಆ ರಾಮಸಿಂಹ ಮಹಾರಾಜನೇ. ಅವನ ಕಾಲಿಗೆ ಸಿಕ್ಕಿದ ಬಾಳ ಹೆಣ್ಣಿನಂತೆ ಅವನನ್ನ ನಜ್ಜುಗುಜ್ಜು ಮಾಡಿಬಿಡ್ತೀನಿ. ಸಿದ್ಧ ಮಾಡಿ ಸೈನ್ಯವನ್ನ. ಸೇವಕರು ಬಂದು ಸೈನ್ಯ ಸಿದ್ಧವಾಗೋಯ್ತು. ಆ ರಾಮಸಿಂಹ ಮಹಾರಾಜನ ಜಯಿಸಿ ಜಗತ್ತಿಗೆ ನಾನೇ ದೊಡ್ಡವನು ಅನ್ಸ್ಕೊತೀನಿ. ಏದೋ ಹೊರಟೆ, ನೀನು ಹೊರಟ ಮೇಲೆ ನನಗೇನು ಕೆಲಸ, ನಾನೂ ಹೊರಟೆ ಅಂದ್ರು. ನಾನು ಎಲ್ಲಿಗೆ? ರಾಮಸಿಂಹ ಮಹಾರಾಜನ ಆಸ್ಥಾನಕ್ಕೆ ಬಂದ್ರು. ಅಯ್ಯ ರಾಮಸಿಂಹ, ಏನ್ ಗುರುಗಳೇ, ಆ ಮೂಢನಾದ ಅಶೋಕ್ ನಿನ್ ಮೇಲೆ ದಂಡಕ್ಕೆ ಬರ್ತಾ ಇದ್ದಾನೆ ಕಣಿಯ. ಜೋಕೆ ಅಲ್ಲೂ ಇಟ್ರು ಪಿಟಿಂಗ, ಇಲ್ಲೂ ಬಂದು ಇಟ್ಬಿಟ್ರು. ಏನು? ಆ ಮೂಢನಾದ ಹರ್ಷವತಿ ಮುದುಕನೆಂದರಿದು ಬರ್ತಾ ಇದ್ದಾನ. ನನ್ನೊಡನೆ ಸೆಣಸಾಡಲು ಅವನಿಗೆ ಧೈರ್ಯವಿದೆ, ಬರಲಿ, ಸಿದ್ಧವಾಗಲಿ ಸೈನ್ಯ ಅಂತ. ಈ ಕಡೆ ರಾಮಸಿಂಹ ಮಹಾರಾಜನ ಸೈನ್ಯವು ಸಿದ್ಧವಾಯಿತು, ಆ ಕಡೆ ಅಶ್ವತಿ ಮಹಾರಾಜನ ಸೈನ್ಯವು ಸಿದ್ಧವಾಗಿದೆ. ನಭೋ ಮಂಡಲಕ್ಕೆ ಕೆಂದೂಳು ಹೇಳುವಂತೆ ದಡ 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 ಬರ್ತಾ ಇದೆ ಸೈನ್ಯ. ಘೋರವಾದ ಯುದ್ಧ, ಭಯಂಕರವಾದ ಯುದ್ಧ ಪ್ರಾರಂಭವಾಗಿದೆ. ಯಾವ ಮಹಾನುಭಾವ ರಾಮಸಿಂಹ ಮಹಾರಾಜ ಹೆಂಡತಿಯಾದ ಸುಶೀಲಾದೇವಿಗೆ ಹೇಳ್ತೇನೆ, ದೇವಿ ನನ್ನ ಸೈನ್ಯವೆಲ್ಲ ಯುದ್ಧಕ್ಕೆ ಸನ್ನದ್ಧವಾಗಿ ಯುದ್ಧ ಪ್ರಾರಂಭವಾಗಿದೆ, ನಾನು ಕೂಡ ರಣರಂಗಕ್ಕೆ ಹೋಗ್ತಾ ಇದ್ದೀನಿ.
ಸ್ವಾಮಿ, ಈಗ ನೀನು ರಣರಂಗಕ್ಕೆ ಹೋಗ್ತಾ ಇದ್ರ, ಸ್ವಲ್ಪ ಕುಳಿತುಕೊಳ್ಳಿ. ಮಹಾರಾಜನನ್ನ ಕುಳ್ಳಿರಿಸಿ ಆ ಮುತ್ತಿನ ಆರತಿಯನ್ನು ಬೆಳಗುತ್ತಾ ಇದ್ದಾಳೆ. ಏನಂತ? ಜಯವಾಗಲಿ ನನ್ನ ಪತಿಗೆ, ಮುದವಾಗಲಿ ಮಂಗಳಪ್ರದವಾ. ವಿಧಿ ಆಟವನ್ನು ಬಲ್ಲವರು ಯಾರು? ಮಹಾರಾಣಿ ಬೆಳಗುತ್ತಿದ್ದ ಮುತ್ತಿನ ಆರತಿಯ ತಟ್ಟೆ ಕೈಜಾರೆ ಠಮ್ಮನ ಕೆಳಗೆ. ಪ್ರಾಣೇಶ್ವರ ಸ್ವಾಮಿ, ಅಪಶಕರವಾಗೋಯ್ತು ಗುರು. ಈ ದಿನ ನೀವು ಯುದ್ಧಕ್ಕೆ ಹೋಗಲೇಬಾರದು. ನನ್ನ ಮಾತನ್ನು ಕೇಳಿ, ಈ ದಿನ ಒಂದು ದಿನ ಉಳಿದು ನಾಳೆ ನೀವು ರಣರಂಗಕ್ಕೆ ಹೋಗಿ ಬೇಡಿ ಸ್ವಾಮಿ, ಅಪಶಕರವಾಯಿತು, ನೀವು ಯುದ್ಧಕ್ಕೆ ಹೋಗಬಾರ್ದು. ನಗುತ್ತನೇ ಮಹಾರಾಜ. ದೇವಿ, ನನ್ನ ಸಾವಿರಾರು ಜನ ಪ್ರಜೆಗಳನ್ನ ರಣರಂಗಕ್ಕೆ ತಳ್ಳಿ ಏಡಿಯಂತೆ ನನ್ನೊಬ್ಬನ ಪ್ರಾಣ ಉಳಿಸಿಕೊಳ್ಳೋಕೋಸ್ಕರ ನಾನು ರಣರಂಗದಿಂದ ಹಿಂಜರಿಯದೆ? ಇಲ್ಲ ದೇವಿ, ಇಲ್ಲ. ಕೇಳು, ಜಯಲಕ್ಷ್ಮಿ ನನ್ನ ಬಲವಾಗಲಿರುವುದು ನಿಜವಾದರೆ ರಣರಂಗದಲ್ಲಿ ಸೆಣಸಾಡಿ ಹೋರಾಡಿ ಆ ಜಯಲಕ್ಷ್ಮಿಯ ಸೆರಗನ್ನು ಹಿಡ್ಕೊಂಡು ಎಳ್ಕ ಬರ್ತೀನಿ ರಣರಂಗ ಅರಮನೆಗೆ. ಒಂದು ವೇಳೆ ಸ್ವಾಮಿ ಏನು ಹೇಳ್ತಾ ಇದ್ದೀರಾ? ಒಂದು ವೇಳೆ ನನಗೇನಾದರೂ ಆ ರಣರಂಗದಲ್ಲಿ ಅಪಮೃತ್ಯುವೇನಾದರೂ ಸಂಭವಿಸಿದ್ದೆ ಆದರೆ ವೀರ ಸ್ವರ್ಗದಲ್ಲಿ ನಿನಗಾಕಾದಿರ್ತೀನಿ, ಅಲ್ಲಿಗೆ ಬಂದ್ಬಿಡುವುದು ಸ್ವಾಮಿ. ಯಾವ ಮಹಾನುಭಾವ ಹೇಳಿದ ಮಾತಿಗೆ ಮಹಾರಾಣಿ ದುಃಖ ಪಡುತ್ತಾ ಇದ್ದಾರೆ. ಹೋಗಿ ಬನ್ನಿ ಸ್ವಾಮಿ, ಆ ದೇವರು ನಿಮ್ಮನ್ನು ಕಾಪಾಡ್ತಾರೆ, ಹೋಗಿ ಬನ್ನಿ ಎಂದರೆ ಶಂಗನೆ ಸಿಂಹದಂತೆ ನೆಗೆದನಂತೆಯೇ ರಥದಲ್ಲಿ ಕುಳಿತು ಬರ್ತಾ ಇದ್ದಾನೆ ರಣರಂಗಕ್ಕೆ. ಭಯಂಕರವಾದ ಯುದ್ಧ. ಯಾರು ಎದುರು ಸಿಗ್ತಾರೋ ಎಲ್ಲರೂ ತುಮುರ್ಪರಾಗಿ ಕತ್ತರಿಸಿ ಕರೀತಾ ಇದ್ದಾರೆ. ಮಾರಣ ಹೋಮವನ್ನು ಮಾಡಿದ್ದಾನೆ ಮಹಾರಾಜ ರಾಮಸಿಂಹ. ಇಡೀ ರಣರಂಗವನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾನೆ. ಕಲಕಿತಾಪದಿ ಭಿನ್ನದಿ ಬಾಣ್ಗಳ ಮಳೆಗಳ ತಾವು ಸುರಿಸುತ್ತಿದೆ. ಎದುರಿಗೆ ದಿಕ್ಕ ಅದರನ್ನೆಲ್ಲ ತಡೆ ಬಳಿಯುತ್ತಲಿ ಆ ರಾಜ. ಹಲವರ ಕೊಟ್ಟುದ ಕೆಲವರ ಮೆಟ್ಟುದ ನಡೆದಿರಲು ಆ ದುರವೀರ. ಗೈಯುತ್ತಾ ಸೈನ್ಯದೊಳಗೆ ನುಗ್ಗಿದ್ದಾನೆ. ಇನ್ನೇನು ಆ ಅಶ್ವಪತಿಯ ಸೈನ್ಯವೆಲ್ಲ ಸೋತು ಹಿಂದಕ್ಕೆ ಓಡಬೇಕು. ಆ ಸಮಯದಲ್ಲಿ 4 ಜನ ಮೋಸಗಾರರು ನಿಂತು ಯೋಚನೆ ಮಾಡುತ್ತಾ ಇದ್ದಾರೆ, ಈ ಮುದಿರಾಮಸಿಂಹನನ್ನು ಗೆಲ್ಲೋದಕ್ಕೆ ನಮ್ಮ ಕೈಲಿ ಆಗೋಲ್ಲ, ಇವನನ್ನು ಏನಾದ್ರು ಮಾಡಿ ಮೋಸದಿಂದಲೇ ಕೊಲ್ಲಬೇಕು ಅಂತ ಹೇಳಿ ವೀರಾವೇಶದಿಂದ ಹೋರಾಡುತ್ತಿದ್ದ ಮಹಾರಾಜನ ಹಿಂಬದಿಗೆ ಬಂದುಬಿಟ್ಟಿರ್ಬಿಟ್ಟು 4 ಜನ ಸೇರಿ ಮಹಾರಾಜನ ಬೆನ್ನಿಗೆ ಬಾಣವನ್ನು ಹೆಳೆದು ಗುರಿಯಿಟ್ಟು ಢಮ 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 ಬಿಟ್ಟಂತ ಬಾಣ ಬೆನ್ನಿಂದ ತೂರಿ ಎದೆಯಿಂದ ಆಚೆಗೆ ಬಂದು ರಕ್ತ ಚಿಲ್ಲನೆ ಹಾರ್ತಾ ಇದೆ. ರಥದ ಮೇಲಿದ್ದ ಮಹಾರಾಜ ಹರ ಹರ ಮಹಾದೇವನ ರಕ್ತ ಚಿಲ್ಲನೆ ಹಾರ್ತಾ ಇದೆ. ದೂರದಲ್ಲಿ ನಿಂತಿದ್ದ ಮಹಾಮಂತ್ರಿಗಳು ನೋಡಿದರು, ಸ್ವಾಮಿ ಮಹಾರಾಜ ಓಡೋಡಿ ಬಂದದಂತೆ. ಮಾತನಾಡುವುದಕ್ಕೆ ಬಾಯಲ್ಲಿ ಶಬ್ದ ಬರ್ತಾ ಇಲ್ಲ, ಮಹಾರಾಜನ ಪ್ರಾಣ ಹೋಗ್ತಾ ಇದೆ. ಕೈ ಸಣ್ಣಿಂದ ಕರೆದಂತೆ, ಬಾ ಮಂತ್ರಿ ಸ್ವಲ್ಪ ಹತ್ತಿರಕ್ಕೆ ಬಾ. ಪ್ರಭು, ನಮ್ಮನ್ನೆಲ್ಲ ತಪ್ಪಲಿ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ನಮಗಿಂದ ಯಾರು ದಿಕ್ಕು? ನಮ್ಮನ್ನು ಕಾಪಾಡುವರು ಯಾರು? ದುಃಖ ಪಡಬೇಡ ಮಂತ್ರಿ, ನನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ. ನನ್ನದೊಂದು ಮಾತನ್ನು ನಡೆಸ್ಕೊಟ್ಬಿಡು, ನಾನು ಸಂತೋಷದಿಂದ ಪ್ರಾಣ ಬಿಡ್ತೀನಿ. ಸ್ವಾಮಿ ಹೇಳಿ ಮಹಾರಾಜ,
ನನಗಿದೇನು ಚಿಂತೆ ಇಲ್ಲಪ್ಪ. ತಬ್ಬಲಿಯಾದವಲ್ಲೋ ನನ್ನೆರಡು ಮಕ್ಕಳು, ತಾಯಿರುವಾಗಲೇ ಮಕ್ಕಳನ್ನು ತಬ್ಬಲಿ ಅಂತ ಯಾಕೆ ಘೋಷಣೆ ಮಾಡ್ತಾ ಇರಿ ಸ್ವಾಮಿ? ಇಲ್ಲ ಮಂತ್ರಿ, ಪತಿಯು ಸತ್ತ ಎಂಬ ವಾರ್ತೆಯನ್ನು ಕೇಳಿದ ಕೂಡಲೇ ಉಳಿಯುವಳಲ್ಲ ಆ ಸತಿ ಕಾಣೋ, ಅವಳು ನನ್ನ ಜೊತೆಯಲ್ಲಿ ಬಂದುಬಿಡ್ತಾಳೆ. ಆ ತಬ್ಬಲಿಯಾದ ನನ್ನ ಮಕ್ಕಳನ್ನು ಕಾಪಾಡುವ ಭಾರ ಇನ್ನು ಮುಂದೆ ನಿನ್ನ ಜವಾಬ್ದಾರಿ ವಿನಃ ನನ್ನದೇನಿಲ್ಲ ಅಂತ ಹೊರಳಾಡಿ ಹರ ಹರ ಮಹಾದೇವ ಶಂಭೋ. ಈ ಕಡೆ ಮಹಾರಾಣಿ ತುಪ್ಪದ ದೀಪವನ್ನು ಹತ್ತಿಸಿಕೊಂಡು ನನ್ನ ಪತಿ ಅರಮನೆಗೆ ಧಾವಿಸಿ ಯುದ್ಧವನ್ನು ಮುಗಿಸಿಕೊಂಡು ಬರ್ತಾರೆ. ಬಂದ ಒಡನೆ ಆರತಿಯನ್ನು ಬೆಳಗಿ ನಾನು ಒಳಗಡೆ ಕರ್ಕೋಬೇಕು, ನನ್ನ ಸ್ವಾಮಿಯನ್ನು ನಾನು ಒಳಗಡೆ ಕರ್ಕೋಬೇಕು. ಮನುಷ್ಯನ ಆಸೆಯಂತೆ ಪ್ರಪಂಚದಲ್ಲಿ ಏನೂ ನಡೆಯುವುದಿಲ್ಲ. ಇಲ್ಲಿ ವಿಧಿಯಾಟವೇ ಬೇರೆ ಆಗೋಗಿದೆ. ಅರಿಶಿನ ಕುಂಕುಮ ಸೌಭಾಗ್ಯ ಮುಗಿದೋಗಿದೆ. ಹಾರತಿ ಹಿಡ್ಕೊಂಡು ಮನೆ ಬಾಗಿಲಲ್ಲಿ ನಿಂತಿದ್ದಾಳೆ. ಆ 5 ವರ್ಷದ ಎಳೆ ಬಾಲಕರನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ನನ್ನ ಪತಿ ಬರ್ತಾನೆ ಅಂತ ಏನೇನೋ ನೂರಾರು ಆಸೆ ಕನಸುಗಳನ್ನ ಕಟ್ಟಿಕೊಂಡು ಕುಳಿತಿದ್ದಾಳೆ ನಿಂತವಳೆ. ಇವಳ ಆಸೆಯಂತೆ ಪತಿ ಬರ್ತಾ ಇಲ್ಲ. ಪತಿ ಸತ್ತ ವಾರ್ತೆಯನ್ನು ಹೇಳೋದಕ್ಕೆ ಮಂತ್ರಿ ಓಡೋಡಿ ಬರ್ತಾರೆ. ಅಮ್ಮ ಅಮ್ಮ, ಯಾಕಪ್ಪ ಮಂತ್ರಿ, ಏನಾಯಿತು? ಅಮ್ಮ, ಯುದ್ಧದಲ್ಲಿ ಏನಾಯಿತು? ಯುದ್ಧದಲ್ಲಿ ಜಯ. ಹಾಗಾದ್ರೆ ಮಹಾರಾಜರೆಲ್ಲಪ್ಪ? ವೀರಾವೇಶದಿಂದ ಹೋರಾಡುವಾಗ ಮಹಾರಾಜರಿಗಿಲ್ಲದಂತೆ ಮೋಸಗಾರರು ಹಿಂಬದಿಯಿಂದ ಬಾಣವನ್ನು ಬಿಟ್ಟು ಮಹಾರಾಜರನ್ನ ಕೊಂದು ಬಿಟ್ರು ತಾಯಿ. ಹೊರಗಿನ ಬಾಳೆ ಕಂಪದಂತೆ ಮಹಾರಾಣಿ ನೆಲದ ಮೇಲೆ ತಪ್ಪು. ಶಿವನೇ, ಶಂಕರನೇ, ರುಂಡಮಾಲಾಧರನೇ, ನನಗೆ ವೈರವ್ಯರ ಪಟ್ಟವನ್ನು ಕಟ್ಟಿಬಿಟ್ಟಿಯಲ್ಲೋ, ನನ್ನ ಮಾಂಗಲ್ಯವನ್ನು ಕಿತ್ತುಬಿಟ್ಟಿಯಲ್ಲೋ. ಮಾಂಗಲ್ಯವನು ಕಳೆದ ದಿನವೇ ಮದಿವಾಗುವುದೇಕೋ ಹರಿಯೇ ಮದಿವಾಗುವುದೇಕೋ. ಪತಿ ಸೇರಿದರೆ ಪರಲೋಕವನ ಶಿವನೇ ಶಿವನೇ ಪತಿ ಸೇರಿದರೆ ಪರಲೋಕವನ ಸದಿಗಾಯಿದೆ ಈ ಜೀವದ ನರಕ. ಮಾಂಗಲ್ಯವನು ಕಳೆದ ದಿನವೇ ಮದಿವಾಗುವುದೇಕೋ ಶಿವನೇ ಮದಿವಾಗುವುದೇಕೋ. ಪರಮೇಶ್ವರ, ಪರಮಾತ್ಮ, ಶಂಕರ, ಹರಿಶಿನ ಕುಂಕುಮ ಚೆಲುವಿನ ಪಣೆಯೋಳೋ, ಹರಿಶಿನ
ಅರಿಶಿನ ಕುಂಕುಮವು ಎಂದಿಗೆ ನಾಶವಾಯಿತೆ. ನಾ ಮುಡಿದಂತ ಮಲ್ಲಿಗೆ ಹೂ ಇವತ್ತಿಗೆ ಬಾಡಿ ಹೋಯಿತೆ. ನನಗೈದವ್ಯದ ಪಟ್ಟವನ್ನ ನನಗೆ ಕಟ್ಟಿಬಿಟ್ಟೆಯ. ಅಯ್ಯೋ ಶಿವನೇ ಅಂತ ಗೋಳಾಡ್ತಾ ಇದ್ರೆ ಮಹಾಮಂತ್ರಿಗಳು ಮಹಾರಾಣಿಯ ಕಣ್ಣೀರನ್ನ ಒರೆಸಿ ಸಂತೈಸ್ತಾರೆ. ಅಳಬೇಡ ತಾಯಿ, ಮಕ್ಕಳ ಮುಖ ನೋಡು. ನೀನು ಅಳುವುದನ್ನು ಕಂಡು ಮಕ್ಕಳು ಅಳ್ತಾವಲ್ಲಮ್ಮ. ಏನು ತಿಳಿಯದ ಮಕ್ಕಳು, 5 ವರ್ಷದ ಮಕ್ಕಳು ತಾಯಿ ಅಳುವುದನ್ನು ನೋಡಿ ಆ ಮಕ್ಕಳು ಕಣ್ಣೀರನ್ನಾಗ್ತಾ ಇದ್ರೆ ನೀನು ಅಳಬೇಡಮ್ಮ, ಮಕ್ಕಳ ಮುಖ ನೋಡು. ಮಕ್ಕಳಿಗಾಗಿ ನೀನು ಬದುಕಿರಬೇಕು ಅಂದ್ರೆ ಇಲ್ಲ ಮಂತ್ರಿ, ಸತಿ ಇಲ್ಲದ ಮೇಲೆ ಕ್ಷಿತಿಯೊಳಗೆ ನಾನು ಬದುಕಿದ್ದು ಪ್ರಯೋಜನವಿಲ್ಲ. ಇಲ್ಲಿ ಬಾ. ಯಾಕಬ್ಬ? ಹತ್ತಿರಕ್ಕೆ ಕರೆದು ಆ ಎಳೆ ಬಾಲಕರ ಇಬ್ಬರ ಕೈಯನ್ನ ಆ ಮಂತ್ರಿ ಕೈಯೊಳಗಿಟ್ಟು ಬಿಟ್ಲಂತೆ. ಇವತ್ತಿನಿಂದ ಈ ಮಕ್ಕಳು ನನ್ನ ಮಕ್ಕಳಲ್ಲ ಮಂತ್ರಿ, ಇವು ನಿನ್ನ ಮಕ್ಕಳು. ತಪ್ಪಲಿಯಾದ ನನ್ನ ಮಕ್ಕಳನ್ನು ಕಾಪಾಡುವ ಭಾರ ನಿನ್ನದು ಮಂತ್ರಿ ಅಂದ್ರೆ ತಾಯಿ ಹೇಳ್ತಾಳೆ, ಯಾಕವ್ವ? ಎತ್ತವಳಾದ ನೀನಿರುವಾಗಲೇ ಮಕ್ಕಳನ್ನು ತಬ್ಲಿ ಅಂತೀಯಲ್ಲವಾ? ನಿನ್ನ ಬಾಯಿಲಿ ಮಾತು ಬರ್ಬೋದೇ ತಾಯಿ? ಮಂತ್ರಿ, ನೀನಂದುಕೊಂಡಂತೆ ನಾನಿರೋದಿಲ್ಲ. ನನ್ನ ಪತಿಯ ಜೊತೆಯಲ್ಲಿ ನಾನು ಸಹಗಮನ ಆಗ್ತೀನಿ. ಮಕ್ಕಳು ಕಾಪಾಡೋಬಾರದು ನಿನ್ನದೇ. ನನ್ನ ಮಕ್ಕಳಿಗೆ ಒಳ್ಳೆ ವರನನ್ನ ನೋಡಿ ನನ್ನ ಮಗಳಿಗೆ ಮದುವೆ ಮಾಡಿಬಿಡು. ನನ್ನ ಮಗನಿಗೆ ರಾಜ್ಯವನ್ನು ಪಟ್ಟಾಭಿಷೇಕ ಮಾಡಿಬಿಡು. ತನ್ನ ಪತಿಗಾಗಿ ಏರ್ಪಡಿಸಿದ್ದ ಆ ಚಿತೆಯೊಳಗೆ ತಾನು ಕೂಡ ಹಾರಲು ಸಿದ್ಧವಾಗ್ತಾ ಇದ್ದಾನೆ. ಕಾರಣ ಹೇಗೆಂದ್ರೆ ರಮಣನಿಲ್ಲದ ನಾರಿ ಪರ್ರ ಕಣ್ಣಿಗೆ ಮಾರಿ ಹಡೆದವಳ ಎದೆ ಕೊರಳ ಕೊಯ್ಯುವ ಚೂರಿ ಅಂತ ಹೇಳ್ತಾರೆ. ಪತಿ ಇಲ್ಲದ ಮೇಲೆ ಆಚೀಚೆ ಮಾತಾಡ್ತಾರಪ್ಪ. ಬಂಡಿ ಹಣ್ಣವನ್ನು ಉಂಡಳು ಅಂತ ದೂರ್ತಾರೆ. ಅತ್ತಿಗೆ ನಾದಿಯನರು ನಮ್ಮಣ್ಣನಿಗೆ ಮೃತ್ಯು ತಂದ ಮಾರಿಯವಳು ಅಂತ ನನ್ನನ್ನು ದೂರ್ತಾರೆ. ಪತಿ ಇಲ್ಲದ ಮೇಲೆ ಹೆಣ್ಣು ಬದುಕಬಾರದು ಅಂತ ಹೇಳಿ ಆ ಅಗ್ನಿಯೊಳಗೆ ತಾನು ಕೂಡ ಹರಹರ ಮಹಾದೇವ ಶಂಭೋ ಅಪ್ನಾರ. ಆ ಮಕ್ಕಳಿಬ್ಬರು ಕೂಡ ಮಂತ್ರಿಯನ್ನ ಕೇಳ್ತಾರೆ, ತಾತ ಏನ್ರಪ್ಪ? ನಮ್ಮಪ್ಪ ಎಲ್ಲ ತಾತ. ಇನ್ನೊಂದು ಮಗು ಅಂತ ತಾತ. ನಮ್ಮಮ್ಮ ಬರ್ತಾರೆ ಬಿಡಪ್ಪ. ಎಲ್ಗೋಗಿದ್ದಾರೆ ತಾತ? ನಿಮ್ಮ ಅಪ್ಪ ಅಮ್ಮ ಇಬ್ಬರು ತೀರ್ಥಯಾತ್ರೆ ಮಾಡಕ್ ಹೋಗಿದ್ದಾರೆ. ಆ ಯಾತ್ರೆ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತಾರೆ. ಎಷ್ಟು ದಿನ ಆಗುತ್ತೆ? ಇನ್ನು ಕೆಲವೇ ದಿನಗಳು ಬಂದ್ಬಿಡ್ತಾರಪ್ಪ. ನೀವು ಹೇಳಬೇಡಿ. ನಿಮ್ಗೇನ್ ಬೇಕು? ಉಡುಗೆ ಬೇಕೆ, ತೊಡಿಗೆ ಬೇಕೆ, ತಿಂಡಿ ಬೇಕೆ, ಏನ್ ಬೇಕು ಹೇಳಿ, ಅದನ್ನ ನಾನು ಕೊಡ್ತೀನಿ. ತಾಯಿ ತಂದೆಯ ಸೇವೆಯ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ. ತಾಯಿ ತಂದೆಯ ಸೇವೆಯ ಯೋಗ ವೇದ ಸಾರುವ ದೇವರೇ ತಾಯಿ.
ಹಸಿರು ಕಣ್ಣು ಕಡೆ ಹೊರಟು ಬಿಡ್ತವೆ, ಎಳ್ಕೋಬೇಕು ಆಗ ಹಾಕಿ. ಏನು ಮಾಡಿದ್ರು ಕ್ಲೋಸ್ಮೆ ಹಸಿರು ಕಣ್ಣಾಗ ದನಾಗೆ ಇರ್ತವ, ಹಗ್ಗ ನಿಮ್ಮ ಕೈಲಿ ಇರುತ್ತದೆ. ಏನು ಹೆತ್ತ ತಂದೆ ತಾಯಿಗಳೇ ಪ್ರತ್ಯಕ್ಷ ದೇವರು. ಅಂತಹ ಪ್ರತ್ಯಕ್ಷ ದೇವರನ್ನ ಪೂಜೆ ಮಾಡ್ತಕ್ಕಂತಹ ಸೇವೆ ಮಾಡ್ತಕ್ಕಂಥ ಭಾಗ್ಯವನ್ನು ಭಗವಂತ ನಮ್ಮ ಕೈಯಿಂದ ಕಿತ್ಕೊಬಿಟ್ಟ. ಆದರೆ ಏನನ್ನರಿಯದ ಮಕ್ಕಳಿಗೆ ಮರೆಮಾಚಿ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ನಿಮ್ಮ ತಂದೆ ತಾಯಿಗಳು ತೀರ್ಥಯಾತ್ರೆಗೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ, ಬನ್ನಿ ಬನ್ನಿ ಅಂತ ಹೇಳಿ ಆ ಮಕ್ಕಳಿಗೆ ಉಡುಗೆಯನ್ನ ತೊಡುಗೆಯನ್ನ ಊಟ ತಿಂಡಿಯನ್ನ ಸಿಹಿ ತಿಂಡಿಗಳನ್ನು ಕೊಟ್ಟು ಸಮಾಧಾನ ಪಡಿಸ್ತಾ ಇದ್ದಾರೆ. ನಾನೇ ತಂದೆ, ನಾನೇ ತಾಯಿ, ನಾನೇ ಬಂಧು ಬಳಗ ಎಲ್ಲ ಈ ಮಕ್ಕಳಿಗೆ ನಾನೇ ಆಗ್ಬಿಟ್ಟಲ್ಲ. ಅಯ್ಯೋ ಪರಮಾತ್ಮ, ಮಕ್ಕಳಿಲ್ಲದ ಈ ಮನೆಗೆ 2 ಮಕ್ಕಳನ್ನು ಕೊಟ್ಟು ಈ 2 ಮಕ್ಕಳನ್ನ ಈ ಪಾಪೆ ಮಡಿಲಿಗಾಗಿ ಇಬ್ಬರು ಹೊರಟೋದ್ರಲ್ಲ. ಈ ಮಕ್ಕಳನ್ನು ನಾನು ಕಾಪಾಡೋ ರೀತಿ ಹೇಗೆ ಎಂಬುದಾಗಿ ಗುರುಗಳ ಹತ್ರ ಕರ್ಕೊಂಡು ಬಂದಿದ್ದಾರೆ. ಏಕೆಂದ್ರೆ ಹುಟ್ಟಿಸಿದ ಮಕ್ಕಳಿಗೆ 2 ಅಕ್ಷರವನ್ನು ಕಲಿಸದಿದ್ದೊಡೆ ಕೊಂದಮ್ಮ ಅಂತ ಹೇಳ್ತಾರೆ. ಮಕ್ಕಳನ್ನ ಕೊಂದ ಪಾಪಕ್ಕೆ ಗುರಿ ಆಗ್ತಾರಂತೆ 2 ಅಕ್ಷರ ಕಲಿಸ್ತಾ ಇದ್ದ ಮೇಲೆ. ಯಾವ ತಂದೆ ತಾಯಿಗಳೇ ಆಗಲಿ, ಅಕ್ಷರವಿಲ್ಲದವನ ಬಾಳು ಜಗತ್ತಿನಲ್ಲಿ ಹಾಳು. ಒಂದು ಮೂಗಸುವನ್ನು ತಗೊಂಡೋಗಿ ಮನೆ ಹೊಲದ ಹತ್ರ ಕಟ್ಟಾಕ್ಬಿಟ್ರೆ ಹುಲ್ ತಿಂದೆ ಅನ್ನಂಗಿಲ್ಲ, ನೀರು ಕುಡಿದೆ ಅನ್ನಂಗಿಲ್ಲ. ಸಾಯಂಕಾಲದವರೆಗೂ ಸುಮ್ಮನೆ ನಿಂತಿದ್ದಕ್ಕೆ ಎಳ್ಕೊಂಡ್ರು ಮನೆಗೆ ಬಂದ್ಬಿಡುತ್ತೆ. ಹಾಗೆ ಅಕ್ಷರವಿಲ್ಲದವನು ರಿಜಿಸ್ಟ್ರಾರ್ಸ್ ಹೋಗ್ಬಿಟ್ಟು ಎಷ್ಟು ಬರದೇವ ಅಂತ ಗೊತ್ತಾಗಲ್ಲ, ಯಾಬೇಟು ಹೊತ್ತು ಓದ್ತಾನೆ ಇರ್ತಾನೆ. ಅದಕ್ಕೆ 4 ಅಕ್ಷರವನ್ನು ಕಲಿಬೇಕು. ಈ ಮಕ್ಕಳಿಗೆ ತಂದೆ ತಾಯಿ ಎಲ್ಲ ನಾನೇ ಆಗಿದ್ದೀನಿ ಅಂತ ಹೇಳಿ ಗುರುಕುಲಕ್ಕೆ ಕರ್ಕೊಂಡ್ಬಂದು, ಗುರುಗಳೇ ನಿಮಗೆ ಕೊಡಬೇಕಾದ ಗುರುದಕ್ಷಿಣೆ ಕೊಡ್ತೀನಿ, ರಾಜರ ಮಕ್ಕಳಾದ ಈ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಅಂತ ಹೇಳಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದಾರೆ. ಈಗಿನ ವಿದ್ಯಾಭ್ಯಾಸನೇ ಬೇರೆ, ಆಗಿನ ವಿದ್ಯಾಭ್ಯಾಸನೇ ಬೇರೆ. ಈಗೆಲ್ಲ ಬರೀ ಇಂಗ್ಲಿಷ್ ಕಾನ್ವೆಂಟು. ಏನೇ ಕಷ್ಟ ಆಗಲಿ ಅರ್ಧ ಎಕರೆ ಮಾರಿದ್ರು ಸರಿಯೇ, ಆ ಪಕ್ಕದ ಮನೆಗಳು ತಗೊಂಡೋಗಿ ಆ ಕಾನ್ವೆಂಟಿಗೆ ಸೇರಿಸಬಳಿ ನಾನು ಹಂಗೆ ಬಿಡಕ್ಕಾಯ್ತದ? ಅದಕ್ಕೆ ಸೇರಿಸಬೇಕು. ಪಾಠ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಮಕ್ಕಳಿಗೆ. ಯಾರೋ ಒಬ್ಬ ಮೇಷ್ಟ್ರು ಹಿಂಗೆ ಹೇಳಿದ್ರಂತೆ, ಏ ರಾಮು ಬರೋ ಇದೆ. ಏನ್ ಗುರುಗಳೇ, ಪರೀಕ್ಷೆ ಹತ್ರ ಬಂತು, ಹೋಮ್ ವರ್ಕ್ ಸರಿಯಾಗಿ ನೀನು ಗಟ್ಟಿ ಮಾಡ್ಕೊಂಡು ಬರಲಿಲ್ಲ ಅಂದ್ರೆ ಇವತ್ತು ನೀನು ಬುಲ್ಡಾಗಿ ಬಿಸಿನೀರು ಕಾಯಿಸ್ಕೊಡ್ತೀನಿ ನೀವು ಹೇಳಿ ಸರ್. ಬರ್ಕೊಳ ತಗೊಂಡೆ ಸರ್, ಬರೀ ದಿಸ್ ಈಸ್ ಹೇಳಿ ಸರ್ ಮೈ ಹೆಡ್ ಬರ್ದ. ಹಂಗಂದ್ರೆ ಸರ್ ಅಷ್ಟು ಗೊತ್ತಾಗಲ್ಲ ನೀ. ಹಂಗಂದ್ರೆ ಇದು ನನ್ನ ತಲೆ ಗೊತ್ತಾಯ್ತು ಬಿಡಿ ಸರ್. ಮೇಷ್ಟ್ರು ಹೇಳ್ಕಳಿಸಿದ್ರು, ಇವ್ನ ಮನೆಗೆ ಬಂದ, ಹೋಮ್ ವರ್ಕ್ ಮಾಡ್ಬೇಕಲ್ಲ, ಬ್ಯಾಗ್ ನೇತಾಗ್ತಾ ಕೈಕಾಲು ಮುಖ ತೊಳ್ಕೊಂಡ ಓದಕ್ಕೆ ಕುಂತ್ಕೊಂಡ. ಏನಂತ, ಇದು ನಮ್ಮ ಮೇಷ್ಟ್ರು ತಲೆ, ಇದು ನಮ್ಮ ಮೇಷ್ಟ್ರು ತಲೆ, ಇದು ನಮ್ಮ ಮೇಷ್ಟ್ರು ತಲೆ. ಅಪ್ಪನು ವಿದ್ಯಾವಂತನೇ, ಅವನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ. ಹಾಲೆ 5:30 ಆಗಿತ್ತು. ಇಲ್ಲ ನಮ್ಮ ಹುಡುಗ ಏನೋ ಇಷ್ಟೊಂದು ಚೆನ್ನಾಗಿ ಗೊತ್ತವನಪ್ಪ ಇವತ್ತು. ಇದೇನು ಮೇಷ್ಟ್ರ ತಲೆ ಅಂತಾನೆ. ಏ ಅಯೋಗ್ಯ, ಏನೋ ಹಿಂಗೆ ಓದ್ತಾ ಇದೆಯಾ? ಹೋಮ್ ವರ್ಕ್ ಕಣಪ್ಪ. ನೋಡ್ದ ದಿಸ್ ಈಸ್ ಮೈ ಹೆಡ್ ಅಂತ ಬರ್ತದೆ. ಏಯ್ ಅಯೋಗ್ಯಂತಂದು ದಿಸ್ ಈಸ್ ಮೈ ಹೆಡ್ ಅಂದ್ರೆ ನಿನಗೆ ಅಷ್ಟು ಗೊತ್ತಾಗಲ್ಲ. ಇದು ನನ್ನ ತಲೆ. ಗೊತ್ತಾಯ್ತು ಹೋಗಪ್ಪ ಅಂದ ಅವನು. ಅಪ್ಪ ಹೇಳ್ಬಿಟ್ಟು ಆ ಕಡೆಗೆ ಹೋದ್ಮೇಲೆ ಇವ್ನು ಈ ಕಡೆಗೆ ಶುರು ಮಾಡ್ಕೊಂಡ. ಇದು ನಮ್ಮ ಅಪ್ಪನ ತಲೆ, ಇದು ನಮ್ಮ ಅಪ್ಪನ ತಲೆ. ಹೇಳದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಗ್ರಹಿಸ್ತಕ್ಕಂಥದ್ದು ಶಕ್ತಿಯ ಮಕ್ಕಳಿಗೆ ಇರಬೇಕು. ಯಾರಿಗೆ ಯಾರು ಹೇಳಿದ್ರು ಈ ಕಥೆನೂ ಹಾಗೇನೆ. ಯಾವ ಕತೆ ಮಾಡೋದು? ಎಂಥದೋ ಕತೆ ಅಂತೆ. ನಾನು ಇತ್ತ ಕುಂತಿದ್ದೆ, ವಯಸ್ಸು ಬಡ್ಕೋತಿದ್ದ, ಯಾರೋ ಮಾಗಡಿಯೋನಂತೆ. ಹಂಗಾಗಬಾರ್ದು. ಇಲ್ಲಿ ಯಾವ ಮಕ್ಕಳಿಗೆ ಸಕಲ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದಾರೆ ಗುರುಗಳು, ಬಿಲ್ಲು ವಿದ್ಯೆ, ಖಡ್ಗ ವಿದ್ಯೆ, ಅತಣ್ಣ ವಿದ್ಯೆ, ಮಹಾ ವಿದ್ಯೆಗಳನ್ನ ಗಂಡು ಮಗನಿಗೆ ಹೇಳ್ಕೊಡ್ತಾ, ಯಾವ ಸಾತ್ವಿಕವಾದ ವಿಚಾರವನ್ನ ಈ ಹೆಣ್ಣು ಮಗುವಿಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದಾರೆ. ಪ್ರಾಪ್ತ ವಯಸ್ಕರಾದ ನಲರಾಜ ಗುರುಗಳಿಗೆ ಕೊಡಬೇಕಾದ ಗುರುದಕ್ಷಿಣೆ ಕೊಟ್ಟುಬಿಟ್ರು ಮಂತ್ರಿಗಳು. ಅರಮನೆ ಕರ್ಕೊಂಡ್ಬರ್ತಾರೆ. ಮಹಾರಾಜ, ನೀನಿನ್ನು ಈ ರಾಜ್ಯಕ್ಕೆ ಅಧಿಪತಿಯಾಗಿ ಈ ಪ್ರಜೆಗಳನ್ನ, ಈ ರಾಜ್ಯವನ್ನು ಕಾಪಾಡೋ ಭಾರ ನಿನ್ನ ಕೈಲಿದೆಯಪ್ಪ. ಗುರುಗಳೇ,
ಏನ್ ಹೇಳ್ತಾ ಇದ್ದೀರಾ?